ನನಸು ಮಾಡ್ಕೊಳ್ಳೋದಕ್ಕೋಸ್ಕರ ಹೊರಗಡೆ ತುಂಬಾ ಜನ ಸರ್ಕಸ್ ಮಾಡ್ತಾ ಇದಾರೆ. ಕಾರ್ ನಮ್ಗೆ ಯಾಕೆ ಬೇಕಪ್ಪ ಅಂತೇಳಿ ವಿಚಾರ ಮಾಡಿ ಸೈಡಿಗೆ ಸರಿದವರು ಇದ್ದಾರೆ, ಹೌದಲ್ವಾ? ಅಂದ್ರೆ ತುಂಬಾ ಜನ ಕಾರ್ ತಗೊಳ್ತೀನಿ ಅಂತ ಹೇಳ್ತಾ ಇದಾರೆ, ಬಟ್ ತಗೊಳಕ್ ಆಗ್ತಾ ಇಲ್ಲ. ಬಟ್ ವೆಸ್ಟೀಜಿಗೆ ಬಂದು ಸುಮಾರು 4 ವರ್ಷದೊಳಗಡೆ ಇವತ್ತು ಒಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇರ್ತಕ್ಕಂಥ ವ್ಯಕ್ತಿ, ಒಂದು ಏರ್ಟೆಲ್ ಡಿಸ್ಟ್ರಿಬ್ಯೂಟರ್ ಆಗಿ ವರ್ಕ್ ಮಾಡ್ತಕ್ಕಂಥ ವ್ಯಕ್ತಿ, ವೆಸ್ಟೀಜ್ ಒಂದೇ ಒಂದು ಅಪರ್ಚುನಿಟಿನ ₹1 ಬಂಡವಾಳ ಹಾಕ್ಲಾರ್ದನೆ ಈ ಅಪರ್ಚುನಿಟಿ ಯಾರು ಕೊಟ್ಟರು ಅವ್ರು ಹೇಳಿರ್ತಕ್ಕಂಥ ಅಪರ್ಚುನಿಟಿನ ಸರಿಯಾಗಿ ಸ್ವೀಕರಿಸಿ ಅದನ್ನ ಸರಿಯಾದ ರೀತಿಯಲ್ಲಿ ಫೀಲ್ಡ್ ಅಲ್ಲಿ ಅಪ್ಲೈ ಮಾಡ್ತಾ ಹೋಗಿದ್ದಕ್ಕೋಸ್ಕರ ಇವತ್ತು ಅವರ ಲೈಫ್ ಒಳಗಡೆ ಒಂದು ಡ್ರೀಮ್ ಕಾರ್ ಬಂದಿದೆ, ಹೌದಲ್ವಾ? ಆ ತರದೊಂದು ಡ್ರೀಮ್ ಫುಲ್ಫಿಲ್ ಆಗೋದು ಏನಾದ್ರು ಇತ್ತಂದ್ರೆ ಅದು ವೆಸ್ಟೀಜ್ ಅಲ್ಲಿ ಬಿಟ್ಟರೆ ಮತ್ತೆ ಬೇರೆ ಯಾವ್ದ್ರಲ್ಲಿ ಆಗಲ್ಲ. ಯಾಕೋಸ್ಕರ ಅಂತಂದ್ರೆ ಸ್ನೇಹಿತರೆ, ಇವತ್ತು ವೆಸ್ಟೀಜ್ ಅನ್ನೋ ಒಂದು ಕಂಪನಿ ಒಳಗಡೆ ಸಾವಿರಾರು ಜನ ಕಾರ್ ತಗೊಂಡವರಿದ್ದಾರೆ, ಒಬ್ರು ಇಬ್ರಲ್ಲ. ಇದು ಲಕ್ಕಿ ಡ್ರಾದಿಂದ ಬರೋದಲ್ಲ, ಲಕ್ಕಿಯಿಂದ ಅದೃಷ್ಟದಿಂದ ಬಂದಿರೋದಲ್ಲ, ಎಫರ್ಟ್ ಇಂದ ಬಂದಿರೋದು. ಸುಮಾರು ಜನ ಇವತ್ತು ವೆಸ್ಟೀಜ್ ಅಲ್ಲಿ ಜಾಯ್ನ್ ಆಗಿದ್ದಾರೆ, ಸುಮಾರು ಜನರು ಕನಸುಗಳು ನನಸಾಗಿದ್ದಾವೆ. ಅದರಲ್ಲಿ ಇವತ್ತು ಒಬ್ರು MS ಸರ್. ಸ್ನೇಹಿತರೆ, ನಾವು ಕಾರ್ ತಗೊಂಡಿದ್ವಿ 2018ರಲ್ಲಿ ಕಾರ್ ತಗೊಂಡಿದ್ವಿ. ನಂದು ಲೈಫ್ ಹೆಂಗಿತ್ತು, ಕಾರ್ ತಗೊಂಡಾಗ ಕಾರ್ ಓಡಿಸೋದೇ ಗೊತ್ತಿದ್ದಿಲ್ಲ ನಮಗೆ. ಇವತ್ತೇನು ಅನ್ವೇಷರ್ ಕಾರ್ ಓಡಿಸೋದು ಕಲ್ತು ತಗೊಂಡಿದ್ರೆ ಗೊತ್ತಿಲ್ಲ, ಬರಲ್ವಾ? ಅದು ರಿಯಲ್ ವೆಸ್ಟೀಜ್ ಅಲ್ಲಿ. ಯಾಕೋಸ್ಕರ ಸಣ್ಣ ಕಾರ್ ಸ್ಟಾರ್ಟಿಂಗ್ ಅಂತ ಹೇಳ್ತೀವಿ ಅಂತಂದ್ರೆ, ಕಾರನ್ನ ಟೆಸ್ಟ್ ಡ್ರೈವ್ ಮಾಡೋದಕ್ಕೋಸ್ಕರ ಅಂತಲ್ಲ, ಡ್ರೈವಿಂಗ್ ಕಲಿಯೋದಕ್ಕೋಸ್ಕರ ಕಾರ್ ತಗೊಳ್ಳೋದು, ಓಕೆನಾ? ಡ್ರೈವಿಂಗ್ ಕಲಿಯೋದಕ್ಕೋಸ್ಕರ ಕಾರ್ ತಗೊಳ್ಳೋದು. ಕಾರ್ ತಗೊಂಡಿದ್ದಾಗಿದೆ ಅಗೇನ್ ಮತ್ತೆ ಒಂದು ಹೊಸ ಕಾರ್ನ ತಗೊಳ್ತೀವಿ. ಅದು ಎಂತ ಕಾರ್ ಇರ್ತದೆ? ಲಕ್ಸುರಿ ಕಾರ್.